ಎರಡು ಕಾಲಿನಲ್ಲಿ ನಡೆದಾಡುವ ಪ್ರಾಣಿಗಳಂದರೆ ಮನುಷ್ಯರು ಮಾತ್ರ. ಮನುಷ್ಯರಲ್ಲಿ ಮಾತ್ರ ಈ ಪೈಲ್ಸ್, ಹೆಮರಾಯ್ಡ್ಸ್, ಮೂಲವ್ಯಾಧಿ ಕಾಣಿಸುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ವ್ಯಾಲೆಂಟೈನ್ಸ್ ಡೇ ಇದೆ, ಡ್ಯಾಡೀಸ್ ಡೇ ಇದೆ, ಟೀಚರ್ಸ್ ಡೇ ಇದೆ. ಅದೇ ರೀತಿ ನವಂಬರ್ 20 ವರ್ಲ್ಡ್ ಪೈಲ್ಸ್ ಡೇ. ಅಂದರೆ ಅದರ ಸೀರಿಯಸ್ನೆಸ್ ನಿಮ್ಗೆ ಅರ್ಥ ಆಗಲಿ ಅಂತ ಅವತ್ತು ನಾವು ಸೆಲೆಬ್ರೇಟ್ ಮಾಡ್ತೀವಿ. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಅದರೊಳಗೆ ಯಂಗ್ಸ್ಟರ್ಸು, ವರ್ಕಿಂಗ್ ಪಾಪ್ಯುಲೇಷನ್, ಅವರಿಗೆ ಈ ಮೂಲವ್ಯಾಧಿ ಬಹಳ ಕಾಮನ್. ಸೊ ಆದ್ದರಿಂದ ಅದರ ರೋಗ ಲಕ್ಷಣಗಳು ನಿಮ್ಗೆ ಅರ್ಥ ಆಗಲಿ. ಯೂಶ್ವಲಿ ಯಾವಾಗ ನೋಡ್ತೀವಿ ಅಂದರೆ, ಒಬ್ಬ ಮನುಷ್ಯ ಚೆನ್ನಾಗೇ ಇರ್ತಾನೆ, ಎಲ್ಲೋ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾನೆ ಟ್ರಾವೆಲ್ ಮಾಡಿ, ವಾಪಸ್ ಬಂದಾಗೆ ಫಸ್ಟ್ ಟೈಮ್ ಮೋಷನ್ಗೆ ಹೋದಾಗೆ ಚಲ್ಲಂತ ರಕ್ತ ಬರುತ್ತೆ, ಪೇಯ್ನ್ ಇರೋಲ್ಲ, ಇವನಿಗೆ ಗಾಬರಿ ಆಗುತ್ತೆ. ಮೋಸ್ಟ್ಲಿ ಬಸ್ನಾಗ ಕೂತು ಟ್ರಾವೆಲ್ ಮಾಡಿರೋದಕ್ಕೆ ಎಕ್ಸೆಸ್ ಆಫ್ ಹೀಟ್ ಆಗಿ ಬ್ಲಡ್ ಬಂದಿದೆ ಅಂತ ಹೇಳಿ ತಂಪು ಮಾಡ್ಕೊಳಕ್ಕೆ ನೋಡ್ತಾರೆ. ಮಜ್ಜಿಗೆ ಕುಡಿಯೋದು, ಪಾನಕ ಕುಡಿಯೋದು, ಮುದ್ದೆನ 2 ದಿನ ತಿನ್ನೋದನ್ನು ಬಿಡೋದು, ಅದು ನಿಂತು ಹೋಗುತ್ತೆ. ಸೆಲ್ಫ್ ಲಿಮಿಟಿಂಗ್ ಡಿಸಾರ್ಡರ್ ಅಂತೀವಿ. ಅಥವಾ ಸ್ವಲ್ಪ ಎಜುಕೇಟೆಡ್ ಆದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದರೆ ನಾವು ಕೂಡ ಅದನ್ನು ನೋಡಿ ಫಸ್ಟ್ ಡಿಗ್ರಿ ಹೆಮರಾಯ್ಡ್ ಅಂತ ಡಯಾಗ್ನೋಸ್ ಮಾಡಿ ಸಿಂಪಲ್ ಟ್ರೀಟ್ಮೆಂಟ್ ಕೊಡ್ತೀವಿ, ನಿಂತು ಹೋಗುತ್ತೆ. ಇಲ್ಲಿ ಯಾಕೆ ನೀವು ಸರ್ಜನ್ ಹತ್ರ ಬರಬೇಕು ಅಂದರೆ ಭಾಳ ಇಂಪಾರ್ಟೆಂಟು. ನೀವು ನೋಡಿ, ನಾನು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಕೂರ್ತಿದ್ದೀನಿ. ಪ್ರತಿ ಡಾಕ್ಟ್ರು ಕೂಡ ನಿಮ್ಗೆ ಎದೆ ಮೇಲಿಟ್ಟು, ಹೊಟ್ಟೆ ಮೇಲಿಟ್ಟು, ಹೃದಯದ ಮೇಲಿಟ್ಟು ಪರೀಕ್ಷೆ ಮಾಡ್ತಾರೆ. ಆದರೆ ನಮಗೆ ಸರ್ಜನ್ಸ್ಗೆ ಈ ಫಿಂಗರ್ನ ಸರ್ಜನ್ಸ್ ಸ್ಟೆಥೋಸ್ಕೋಪ್ ಅಂತೀವಿ. ನಿಮ್ಗೇನಾದರೂ ಮೋಷನಲ್ಲಿ ಬ್ಲಡ್ ಬಿದ್ದರೆ ನಾನು ಇದನ್ನು ಯೂಸ್ ಮಾಡಲ್ಲ, ನಾನು ಬೆರಳು ಯೂಸ್ ಮಾಡ್ತೀನಿ. ಒಂದು ಗ್ಲೌಸ್ ಹಾಕ್ಕೊಂಡು ನೀವು ಮೋಷನ್ ಮಾಡೋ ಜಾಗದಲ್ಲಿ ಚೆಕ್ ಮಾಡಿದರೆ ಅದನ್ನು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ, PR ಅಂತೀವಿ, ಅಥವಾ ಡಿಜಿಟಲ್ ರೆಕ್ಟಲ್ DRE ಅಂತೀವಿ. ಇದನ್ನು ಮಾಡಿದರೆ ನನಗೆ ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ ಪೈಲ್ಸ್ ಇದೆಯಾ ಅಥವಾ ಕ್ಯಾನ್ಸರ್ ಇದೆಯಾ. ಯೂಶ್ವಲಿ ಯಂಗ್ಸ್ಟರ್ಸಿಗೆ ಕ್ಯಾನ್ಸರ್ ಬರೋಲ್ಲ. 45 ವರ್ಷದ ಮೇಲೆ ಯಾರಾದರೂ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತ ಬಂದರೆ ನಮಗೆ ಫಸ್ಟ್ ಬರೋ ಯೋಚನೆ, ಪೈಲ್ಸ್ ಇದ್ದರೂ ಕೂಡ, ಕಣ್ಣಿಗೆ ಕಂಡರೂ ಕೂಡ ಒಳಗಡೆ ಕ್ಯಾನ್ಸರ್ ಇದೆಯಾ, ರೆಕ್ಟಲ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್. ರೆಕ್ಟಮ್ ಅಂತ ಇರ್ತದೆ. ಗುದದ್ವಾರ ನಿಮ್ಗೆ ಹೇಳಬೇಕು ಅಂದರೆ 1.5 ಇಂಚ್ ಅಷ್ಟೇ ಅದು ಗುದದ್ವಾರ. ಏನಸ್ ಅಂತೀವಿ ನಾವು, 1.5 ಇಂಚು. ಅದರ ಮೇಲ್ಗಡೆ 6 ಇಂಚು ರೆಕ್ಟಮ್ ಅಂತ ಇರುತ್ತೆ. ನಿಮ್ಮ ಮೋಷನ್ನು ಎಲ್ಲ ತಿಂದ ಆಹಾರ ಜೀರ್ಣ ಎಲ್ಲ ಆಗಿ ಅಲ್ಲಿ ಬಂದು ಕೂತಿರುತ್ತೆ, ಅದನ್ನು ರೆಕ್ಟಮ್ ಅಂತೀವಿ ನಾವು. ಈ ಜಾಗದಲ್ಲಿ ಕ್ಯಾನ್ಸರ್ ಆಗೋದು ಭಾಳ ಕಾಮನ್. ಸೊ ಆದ್ದರಿಂದ ದಯವಿಟ್ಟು ಯಾರಿಗೆ ಮೋಷನಲ್ಲಿ ಬ್ಲಡ್ ಬಿದ್ದರೆ ನಮ್ಮ ಹತ್ರ ಬಂದಿರ್ರೆ ಎಕ್ಸಾಮ್ ಮಾಡಿಕೊಂಡ್ರೆ ಅದು ಸಿಂಪಲ್ ಪೈಲ್ಸಾ ಅಥವಾ ಕ್ಯಾನ್ಸರ್ ವಿತ್ ಸೆಕೆಂಡ್ರಿ ಹೆಮರಾಯ್ಡ್ಸ್ ಅಂತೀವಿ ನಾವು. ಪೈಲ್ಸ್ನಲ್ಲಿ 2 ವಿಧ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಪ್ರೈಮರಿ ಅಂದರೆ ಬರೀ ಅವು ಮಾತ್ರ ಇರ್ತವೆ, ಮೇಲ್ಗಡೆ ಕ್ಯಾನ್ಸರ್ ಇರೋಲ್ಲ. ಸೆಕೆಂಡ್ರಿ ಹೆಮರಾಯ್ಡ್ಸ್ ಅಂದರೆ ಮೇಲ್ಗಡೆ ಕ್ಯಾನ್ಸರು ಇರುತ್ತೆ.